ಓಕೆ, ಗುರುನಂದನ್ ಅವರ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶ್ ಎಸ್, ರಮ್ಯಾನೇ. ಹುಡುಗಿರ್ಗೂ ರಮ್ಯಾ, ಹುಡುಗರ್ಗೂ ರಮ್ಯಾ, ಏನಿದು? ನೀವ್ ಹಂಗೆ ಹೇಳ್ಬಾರ್ದು, ಇವಾಗ ಕ್ರಶ್ ಅಂದ್ರೆ ತಪ್ಪಾಗ್ಬಿಡುತ್ತೆ. ಇನ್ಸ್ಪಿರೇಷನ್ ಆ ತರ. ಓಕೆ, ನಿಮ್ಗೆ ಸೆಲೆಬ್ರಿಟಿ ಕ್ರಶ್ ಯಾರು? ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಯಶ್ ಸರ್. ಯಶ್ ಸರ್. ಓ, ಅಂದ್ರೆ ಎಷ್ಟು ವರ್ಷದಿಂದ? ಐ ಥಿಂಕ್ ಆಫ್ಟರ್ KGF. ನೋ, ಬಿಫೋರ್. ಮ್ಯಾಕ್ಸಿಮಮ್ ಹುಡುಗಿರಿಗೆ ಬಿಫೋರ್ KGF ಯಶ್ ಅವ್ರು ಇಷ್ಟ ಆಗೋದು. ರಾಮಾಚಾರಿ. ಹಂಗೆ ಫುಲ್. ಓಕೆ, ನಿಮಗೆ ಇವಾಗ ಕ್ವೆಶನ್, ಅನ್ಫರ್ಗೆಟಬಲ್ ಬ್ಯಾಡ್ ಡ್ರೀಮ್ ಯಾವುದು? ಯಾವತ್ತೂ ಮರೆಯೋಕ್ಕೆ ಆಗಲ್ಲಪ್ಪ, ಅಷ್ಟು ಕೆಟ್ಟ ಕನ್ಸೋದು ಅಂತ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನನಗೆ ಎದ್ದ ತಕ್ಷಣ ನೆನಪೇ ಇರಲ್ಲ. ಸೊ ನೆನಪೇ ಇರಲ್ಲ. ಅದು ನೈಟ್ಮೇರ್ ಇತ್ತಂತಂದ್ರೂ ನೆನಪಿರಲ್ಲ. ಆತರ ಐ ಥಿಂಕ್ ನೋ, ಆಗಿರ್ಬೋದು, ಬಟ್ ನೆನಪಿಲ್ಲ. ಅಷ್ಟೊಂದು ಯಾವ್ದು ಎಫೆಕ್ಟ್ ಮಾಡಿಲ್ಲ ಅಂತ. ಓಕೆ, ನಿಮ್ಗೆ? ನನಗೆ ಮೊನ್ನೆ ಇತ್ತೀಚೆಗೆ ಅದು ಹುಲಿ ಬಂದು ಎತ್ಕೊಂಡು ಹೋಗ್ತಾ ಇತ್ತು ನಾನು. ಓಕೆ. ಆಮೇಲೆ ಫ್ಲೈಟ್ ಕ್ರಾಶ್ ಆದಂಗೆ ಆಗುತ್ತೆ. ನಾನೇ ಫ್ಲೈಟ್ ಓಡಿಸ್ತಾ ಇರ್ತಾರ ಆಗುತ್ತೆ ಒಂದೊಂದ್ಸಲಿ. ಅದ್ ಕೆಟ್ಟ ಕನ್ಸ್ ಹೆಂಗಾಗುತ್ತೆ ಫ್ಲೈಟ್ ಓಡಿಸೋದು? ಖುಷಿ ಅಲ್ಲ? ಓ, ಆತರ. ಅದು ಅಫ್ಕೋರ್ಸ್ ಬ್ಯಾಡ್ ಡ್ರೀಮ್. ಅವಾಗ ಬೆಡ್ ಮೇಲೆಲ್ಲ ಫುಲ್ ಹಿಂಗಿಂಗ್ ಮಾಡ್ತಿರ್ತೀರಾ ಏನು? ಆಮೇಲೆ ಮರ್ತೋಗಿರುತ್ತೆ. ಮೊನ್ನೆ 2-3 ಡೇಸ್ ಅಂತೂ ಹುಲಿ ಬಂದು ನಾನು ಎತ್ಕೊಂಡು ಹೋಗ್ತಾ ಇತ್ತು. ಅದಕ್ಕೆ ಎಷ್ಟು ಲವ್ ಆಗಿರ್ಬೋದು ನಿಮ್ಮ ಮೇಲೆ. ಓಕೆ, ಇವತ್ತಿನವರೆಗೂ ತುಂಬ ಕ್ರೇಜಿಯೆಸ್ಟ್ ಲವ್ ಪ್ರಪೋಸಲ್ ಅಂತ ಯಾವ್ದಾದ್ರು ಬಂದಿದ್ಯಾ? ಇದನ್ನ ಮರೆಯೋಕೆ ಆಗಲ್ಲಪ್ಪ, ಅಷ್ಟು ಕ್ರೇಜಿ ಆಗಿತ್ತು ಅಂತ? ಇಲ್ಲ, ಲವ್ ಮಾಡಿದೀನಿ ತುಂಬಾ, ಅಂತ ಏನಿಲ್ಲ. ಎಷ್ಟು ತುಂಬಾ ಲವ್ ಮಾಡಿದೀನಿ ಅಂದ್ರೆ ಎಷ್ಟು ಜನ ಅಂತ? ಒಂದೆರಡು ಅಷ್ಟೇ. ತುಂಬಾನಾ? 3 ಇರ್ಬೋದು ಅಷ್ಟೇ. ಇನ್ನೊಂದ್ ಸ್ವಲ್ಪ ಹೊತ್ತು 5, 6 ಎಲ್ಲ ಬರ್ತಾ ಹೋಗುತ್ತಂಗೆ ವೆಯ್ಟ್ ಮಾಡೋಣ. 4-5 ಇರ್ಬೋದು. ನಿಮ್ಗೆ ಯಾರು ಪ್ರಪೋಸ್ ಮಾಡಿದಾ? ಬಂತು ನಂಬರ್ಸ್. ಅಲ್ಲ, ಕ್ರೇಜಿಯೆಸ್ಟ್ ಯಾವುದು ಅಂತ ಅದ್ರಲ್ಲಿ? ಈಗ ಜನರಲ್ ಆಗಿ ಬಂದ್ಬಿಟ್ಟು ಐ ಲವ್ ಯು ಅದು ಇದು ಮೆಸೇಜ್ ಕಳ್ಸೋದು ಅದೆಲ್ಲ ಅಲ್ಲ. ಯಾರಾದ್ರೂ ಪಾಪ ನಿಮ್ಗೋಸ್ಕರ ಕೈ ಕುಯ್ಕೊಂಡು ಕೆಲವ್ರು ಇರ್ತಾರೆ ಸೈಕೋಗಳು, ಯಾರೋ ಯಾವ್ದು ಇಲ್ಲ. ಓಕೆ, ನಿಮ್ಗೆ? ಐ ಥಿಂಕ್ ಬೇಡ ಅಂದಾದ್ಮೇಲೂ ಮತ್ತೆ ಮತ್ತೆ ಹಿಂದೆ ಬಿಡೋದು. ಅದೇ ಕ್ರೇಜಿಯೆಸ್ಟ್ ಅಂತೀರಾ? ಅದೇ ವೆರಿ ಇರಿಟೇಟಿಂಗ್ ಅನ್ಸುತ್ತೆ. ಓಕೆ, ಕ್ರೇಜಿಗಿಂತ ಇರಿಟೇಟಿಂಗ್ ಅನ್ಸುತ್ತೆ. ಕ್ರೇಜಿ ತರ ಯಾವ್ದು ಆಗಿಲ್ವಾ ಇದುವರೆಗೂ? ತುಂಬಾ ಸರ್ಪ್ರೈಸಿಂಗ್ ಆಗಿ, ಅಥವಾ ನಿಮ್ಗೆ ಅವ್ರು ಗೊತ್ತೇ ಇರಲ್ಲ ಬಟ್ ಅಪ್ರೋಚ್ ಮಾಡ್ತಾ ಇರ್ತಾರೆ, ಆತರ ಆಗಿದೆ. ಬಟ್ ಇಟ್ಸ್ ನಾಟ್ ಲೈಕ್ ಕ್ರೇಜಿ. ಶಾಕ್, ಇಟ್ಸ್ ಇರಿಟೇಟಿಂಗ್. ಓಕೆ, ಶಾಕ್ ಅಂಡ್ ಇರಿಟೇಟಿಂಗ್. ಒಂದ್ಸಲ ಬೇಡ ಅಂದ್ಮೇಲೆ ಬೇಡಾನೇ ಇರ್ಬೇಕದು. ಆತರ ಒಂದೇ ಸತಿ ನಿಮ್ ಕ್ಲಾರಿಟಿ ಇದ್ಬಿಡುತ್ತೆ, ಇವ್ರು ಬೇಡ ಅಂದ್ರೆ ಬೇಡ ಅಂತ. ಈ ರೇಂಜ್ ಕ್ಲಾರಿಟಿ ಜೀವನದಲ್ಲಿ ಇದ್ಬಿಟ್ರೆ ನಾವು ಎಲ್ಲೋ ಹೋಗ್ಬಿಡ್ತೀವಿ ಅಲ್ಲ? ಓಕೆ, ನಿಮ್ಗೆ ಇದುವರೆಗೂ ಆಗಿರುವಂತ ಒಂದು ಬ್ಯಾಡ್ ಪ್ರ್ಯಾಂಕ್ ಎಕ್ಸ್ಪೀರಿಯನ್ಸ್ ಏನು? ಯಾರಾದ್ರೂ ಪ್ರ್ಯಾಂಕ್ ಮಾಡಿದ್ದು ತುಂಬಾ ಕೆಟ್ಟದಾಗ ಫೀಲ್ ಆಗಿದ್ದು ಅಂತ? ನೋ, ಪ್ರ್ಯಾಂಕ್ ಎಲ್ಲ ಮಾಡಲ್ಲ ಯಾರು. ಮಾಡಿಲ್ಲ? ಐ ಆಮ್ ವೆರಿ ಆತರ. ಇವರು ಶೂಟಿಂಗ್ ಅಲ್ಲಿ ಏನು ಪ್ರ್ಯಾಂಕಿಂಗ್ ಏನು ಮಾಡಿಲ್ಲ? ಇಲ್ಲ, ಪ್ರ್ಯಾಂಕ್ ಮಾಡಕ್ಕೆಲ್ಲ ಟೈಮ್ ಇರಲಿಲ್ಲ. ನಿಮ್ಗೆ ಯಾರಾದ್ರೂ ಪ್ರ್ಯಾಂಕ್ ಮಾಡಿದಾರಾ? ಮಾಡಿದ್ದಾರೆ, ಗೊತ್ತಾಗ್ಬಿಡುತ್ತೆ. ನಾನೇ ಪ್ರ್ಯಾಂಕ್ ಮಾಡ್ತೀನಿ ವಾಪಸ್. ಓಕೆ, ಸುರಂಗಿ ಟಾರ್ಚ ಅಂತ. ಓಕೆ, ಯಾವ್ದಾದ್ರು ಮೆಸೇಜಸ್ನ ಕದ್ದು ಮುಚ್ಚಿ ಓದಿದ್ದೀರಾ ಅಂತ ಅವ್ರಿಗೆ ಗೊತ್ತಿಲ್ಲಂಗೆ? ಇಲ್ಲ, ಯಾಕೆ ನೋಡ್ಬೇಕು ಅಂತಲ್ಲ, ನೋಡಿದೀರಾ ಅಂತ. ಇಷ್ಟು ಒಳ್ಳೆ ಹುಡುಗ ಅಂತ ಗೊತ್ತೇ ಇರಲಿಲ್ಲ ನಿಜವಾಗ್ಲು. ನೀವು ಇವ್ರು ಪಕ್ಕಾ ಓದಿರ್ತಾರೆ ಮೆಸೇಜಸ್ ಇಲ್ವಾ? ಯಾಕೆ ಎಲ್ಲಾರು ಇಷ್ಟು ಟೇಸ್ಟ್ಲೆಸ್ ಆಗ್ಬಿಟ್ಟಿದ್ದೀರಾ ಜೀವನದಲ್ಲಿ? ಯಾರೋ ಸ್ವಲ್ಪ ಆ ಥರ ನಾನು ಹೇಳ್ತೇನೆ. ಈಗ ಫ್ರೆಂಡ್ಸ್ದು ಅಥವಾ ಫ್ಯಾಮಿಲಿದು ಯಾರ್ದೋ ಒಬ್ರದು ಪರ್ಸನಲ್ ಸ್ಪೇಸ್ ಕೊಟ್ಬಿಟ್ರೆ ಅಷ್ಟೇ. ಸೂಪರ್. ಅಂದ್ರೆ ನಮ್ ಪರ್ಸನಲ್ ಸ್ಪೇಸ್ ಅಲ್ಲೂ ಎಂಟರ್ ಆಗಲ್ಲ ಅಂತ ಅದು ನಮ್ಗೆ ಏನು ಅನ್ಕೊಂಡು ಇರ್ಬೇಕಷ್ಟೇ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಗಾಡ್. ಓಕೆ, ಯಾವ್ದಾದ್ರು ಸೂಪರ್ ಪವರ್ ಸಿಕ್ಕಿದ್ರೆ ಯಾವ್ದು ಸಿಗ್ಬೇಕು ನಿಮ್ಗೆ? ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ ಅಂತ? ಐ
ಐ ಥಿಂಕ್ ಎಲ್ಲ ಹುಡುಗಿರು ರಿಲೇಟ್ ಆಗ್ತಾರ ಅನ್ಸುತ್ತೆ ಇದಕ್ಕೆ. ಒಂದ್ ಲೈಕ್ ಎಲ್ಲೋ ಒಂದ್ ಲೊಕೇಶನ್ ಅಲ್ಲಿ ಹಿಂಗ್ ಮಾಡಿದ್ರೆ ಇರ್ಬೇಕು. ಹಾ ಆಯ್ತಾ, ಇವಾಗ ಇಲ್ಲಿದೀವಿ, ಮನ್ಸಲ್ಲಿ ಅನ್ಕೊಂಡು ನಮ್ಗೆಲ್ಲೋ ಇರ್ಬೇಕಂತ ಫೀಲಿಂಗ್ ಇರುತ್ತೆ ಅಲ್ವಾ, ವಿ ಕೆನಾಟ್. ಸೊ ಆ ಟೈಮ್ ಅಲ್ಲಿ ಈ ತರ ಮಾಡಿದ್ರೆ ಅಲ್ಲಿ ಬಿಡ್ಬೇಕು. ಸೊ ಸೂಪರ್. ಅಂದ್ರೆ ಇದು ಟ್ರಾವೆಲಿಂಗ್ ತರನಾ ಅಥವಾ ಏನಾದ್ರು? ಓಕೆ, ಎನಿಥಿಂಗ್ ಲೈಕ್ ಫೀಲಿಂಗ್ಸ್ ರಿಲೇಟೆಡ್ ಇರ್ಲಿ, ಟ್ರಾವೆಲಿಂಗ್ ಬೇರೆ ಬೇರೆ ದೇಶಗಳಾಗ್ಲಿ, ಅಥವಾ ತುಂಬಾ ಅಡ್ವಾಂಟೇಜ್ ಇದೆ ಈ ತರ ಸೂಪರ್ ಪವರ್. ಇವಾಗ ನನಗೆ ಅಪ್ಪ ಅಮ್ಮ ಕಡೆ ಹೋಗ್ಬೇಕಂತಂತ ಇಲ್ಲಿ ಇರ್ಬೇಕಾಗತ್ತೆ. ಸೊ Exactly. ಅಲ್ಲಿ ಹಿಂಗ್ ಹೋಗಿ ಬರ್ಬೋದು ಆತರ. ಅಥವಾ ಬಾಯ್ ಫ್ರೆಂಡ್ ಕಡೆ ಹೋಗ್ಬೇಕಂತಂತ ಆತರ. ಹೌದು, ಬಾಯ್ ಫ್ರೆಂಡ್ ಅಂತ ಹೇಳಿದ್ರಿಂದ ಕೇಳ್ತಿದ್ದೀನಿ, ಯಾರು ಇದ್ದಾರಾ? ಇಲ್ಲ ಯಾರು. ಅದೇ ಸ್ಟಿಲ್ ಸಿಂಗಲ್. ಓಕೆ, ಹಾಗಾದ್ರೆ ಯಾರಾದ್ರೂ ಪ್ರಪೋಸ್ ಮಾಡಬಹುದು, ಖಾಲಿ ಇದಾರೆ ಇನ್ನು. ಮಾಡ್ಬೋದು. ನಿಮ್ಗೆ ಹೇಳಿ, ನಿಮ್ಗೆ ಯಾವ ಸೂಪರ್ ಪವರ್ ಸಿಗ್ಬೇಕು, ಸಿಕ್ಕಿದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ? ಸೂಪರ್ ಪವರ್ ಸಿಕ್ಕಿದ್ರೆ ಏನ್ ಮಾಡೋದು? ಏನ್ ಮಾಡ್ಬೋದು? ನಾನು ಮಳೆ ಬರೆಸ್ತೀನಿ. ಹಾ, ಇಲ್ಲಿ ಬರಗಾಲ ಇದೆ ನೆಲ್ಲ, Yes, yes. ಮಳೆ ಬರೆಸ್ತೀನಿ. ಓಕೆ. ಯಾರಿಗೆ ಕಷ್ಟದಲ್ಲಿ ಇರ್ತಾರೆ ಅವರಿಗೆಲ್ಲ ಹಿಂಗ ಅಂದ ತಕ್ಷಣ ದುಡ್ಡು ಕೊಡಾಗತ್ತದ, ಸೂಪರ್ ಕೊಡ್ಬೇಕು. ಅವ್ರಿಗೆಲ್ಲ ಹಿಂಗ ಬಾ. ತಕ್ಕನಾಗ ಏನ್ ಕೇಳಿರ್ತಾರೆ ಕೊಡೋದು, ಆ ತರ ಅಂತಾರ. ಫುಲ್ ಸಮಾಜ ಸೇವೆ, ಫುಲ್ ಜೇಮ್ಸ್ ಬಾಂಡ್ ಹಂಗೆ. ಬಡವರಿಗೇನು ಇಲ್ಲ ಅಂದ್ರೆ ಹಿಂಗ ಅಂದ ತಕ್ಷಣ ಹಿಂಗ್ ಬಂದ್ರು ನೀವು ಎಲೆಕ್ಷನ್ ನಿಂತ್ರೆ ಫುಲ್ ಎಲೆಕ್ಷನ್ ಡೈರೆಕ್ಟ್ ಪ್ರಧಾನಮಂತ್ರಿ ಆಗ್ಬಿಡ್ತೀರಾ ಅವಾಗ, ಎಲ್ಲ ಕಡೆ ಹಂಗೆ. ಓಕೆ, ಲೈಫಲ್ಲಿ ಒಂದ್ಸತಿ ಯಾರು ಇವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋ ಡೈರೆಕ್ಟರ್ ಅಥವಾ ಆಕ್ಟರ್ ಸುದೀಪ್ ಸರ್ ಜೊತೆ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಆಕ್ಚುಲಿ. ಅವ್ರ ಜೊತೆ ಮಾಡಿದ್ದೀನಿ. ಡೈರೆಕ್ಟ್ರೇ ಅಂದ್ರೆ ನನ್ನ ಜನರಿಗೆ ಯೋಗರಾಜ್ ಭಟ್ರು ಸರ್ ಓಕೆ, ಫುಲ್ ಕ್ರೇಜಿ ಆಗಿ ಅವ್ರ ಜೊತೆ ಮಾಡಿದ್ರೆ ಹೇಗಿರುತ್ತೆ, Okay. ಚೆನ್ನಾಗಿರುತ್ತೆ. ನಮ್ಮ ಜನರಿಗೆ ಇದಾಗುತ್ತೆ. ಉಪೇಂದ್ರ ಸರ್ ಜೊತೆ ಇಲ್ಲೇ ಇದ್ದಾರೆ, ಹೌದು ಕೇಳು. ಹೋಗ್ಬಿಡಿ ಒಂದ್ ರೌಂಡ್. ಸೊಪ್ಪು ಸರ್ ನನ್ನ ಫೇವ್ರೇಟ್. Yeah. ಅಟ್ಲೀಸ್ಟ್ ಶಾರ್ಟ್ ಬ್ಯಾನರ್ ಅಲ್ಲವೇ. ನಿಮ್ಗೆ ಎಸ್ ಸರ್. ಎಸ್ ಸರ್ ಜೊತೆ. ಓಕೆ, ಎನಿ ಪರ್ಟಿಕ್ಯುಲರ್ ಡೈರೆಕ್ಟರ್ ಇಂಥವ್ರ ಜೊತೆ ವರ್ಕ್ ಮಾಡಲೇಬೇಕು ಒಂದು ಪ್ರಾಜೆಕ್ಟ್ ಅಂತ? ಪ್ರಶಾಂತ್ ನೀಲ್ ಸರ್. ಇವ್ರು KGF ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಬ್ರ್ಯಾಂಡ್, ಫುಲ್ ಬ್ರ್ಯಾಂಡ್ ಅಂತ. ಅವ್ರದ್ದು ಮೈಂಡ್ ಹೆಂಗೆ ಕ್ರಿಯೇಟಿವ್ ಆಗಿದೆ ಅಲ್ವಾ, ಐ ಲೈಕ್ ದಟ್. ಎಕ್ಸಾಕ್ಟ್ಲಿ. ಅಂಡ್ ಹೀರೋಯಿನ್ ನ ತೋರ್ಸೋ ರೀತಿ ಆಗಿರ್ಲಿ, ಇದಕ್ಕ ನಮ್ಮ ಪಾತ್ರಕ್ಕೆ ಮಹತ್ವ ಕೊಡೋದಾಗ್ಲಿ, ವೆರಿ ನೈಸ್. ಸೊ ಹಂಗೆ ಇದಕ್ಕೆ ಓಕೆ. ನಿಮ್ಮ ಬಗ್ಗೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸತ್ಯ? ಗೊತ್ತಿಲ್ಲ. ಈ ತರ ಎಲ್ಲ ಏನು ಸೇಫ್ ಗೇಮ್ ಮಾಡಂಗಿಲ್ಲ. ಅವಾಗಿನ 3 ಕ್ವೆಶ್ಚನ್ ಆಲ್ಮೋಸ್ಟ್ ಸ್ಕಿಪ್ ಮಾಡಿದಾರೆ ಅವರು. ಹೌದಾ? ಚಾಲು ಸ್ಕಿಪ್ ಅಂದ್ರೆ ಹೆಂಗ್ ಗೊತ್ತಾ, ಸೇಫರ್ ಸೈಡ್ ಆನ್ಸರ್ಸ್ ಚಾಲು ಇದ್ದಾರೆ. ಬಾಳ್ ಚಾಲು ಇದ್ದೀರಿ ನೀವು. ಭಾಳ ಚಾಲು ಇದ್ದಾರೆ. ನನ್ನ ಬಗ್ಗೆ ಬೇರೆ ಯಾರಾದ್ರೂ ಹೇಳ್ಬೇಕು, ನೀವ್ ಹೇಳಿ. ಅದನ್ನ ಆ ಥರದ್ದು ಏನಿಲ್ಲ. ಒಳ್ಳೆ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನನ್ನ ಜೊತೆ ಮಾಡ್ತಿದ್ರು, ಸೂಪರಾಗಿ ಮಾಡಿದ್ದಾರೆ. ಟೀಚರ್ ಕ್ಯಾರೆಕ್ಟರ್, ಟೀಚರಿಗೆ ಕರೆಕ್ಟಾಗಿ ಸೂಟ್ ಆಗಿದ್ದಾರೆ. ಫಿಲ್ಮ್ ನೋಡಿದ್ರೆ ಗೊತ್ತಾಗಿದೆ, ಸಾಂಗಲ್ಲಿ ಎಲ್ಲ ನೋಡಿದ್ದೀನಿ. ನಾನ್ ಕೇಳಿದ ಕ್ವೆಶ್ಚನ್ ಏನ್ ಗೊತ್ತಾ, ನಿಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಸತ್ಯ. ಅವ್ರ ಬಗ್ಗೆ ಹೇಳಿ ಅಂದಂಗೆ. really needs a coffee. ಕಾಫಿ ಅಲ್ಲ, Let's go. ಅವ್ರ ಬಗ್ಗೆ ಕೇಳಿದ್ರು ಅಂತ ಹೇಳಿದ್ದ. ಇಲ್ಲ, ಈಗ ಹೇಳಿ, ನಿಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದ್ ಸತ್ಯ ಹೇಳಿ. ನನಗ ನಿಮ್ಗಲ್ಲ, ಬೇರೆಯವ್ರಿಗೆ. ಸೀರಿಯಸ್ಲಿ ಪಾಪ. ನನ್ನ ಸೀಕ್ರೆಟ್ ಮತ್ತೆ ನನ್ನ ಆಕ್ಟಿಂಗ್ ಬಿಟ್ರೆ ನನ್ನ ಊರು, ನನಗೆ ಇದು ಅಗ್ರಿಕಲ್ಚರ್. ಓಕೆ, ಆ ಥರ ಏನಿಲ್ಲ, ಎಲ್ಲ ಗೊತ್ತಿರುತ್ತೆ ನನಗೆ. ಆಕ್ಟಿಂಗ್ ಬಿಟ್ರೆ ನಾನು ಊರಲ್ಲಿ ಇರ್ತೀನಿ, ಸೆಟಲ್. ಆತರ ಅದೇ ಸತ್ಯ. ಆಕ್ಚುಲಿ ಒಂದು ಇದು ಹೇಳ್ಬೋದು, ನೀವ್ ಹೇಳಿದ್ರಲ್ಲ ಇವಾಗ ಪಾಲಿಟಿಕ್ಸ್ ಇದು ಚೆನ್ನಾಗಿದೆ ಅಂತ. ಸೊ ಐ ಥಿಂಕ್ ದಟ್ ಇಸ್ ಒನ್ ನೈಸ್ ಥಿಂಗ್. ಅದು ಯಾರಿಗ ಗೊತ್ತಿಲ್ಲಾರ್ದಿರ್ಬೋದು ಪಾಲಿಟಿಕ್ಸ್ ಅಲ್ಲಿ. ಐ ಮೀನ್ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ ಪಾಲಿಟಿಕ್ಸ್? ಇಲ್ಲ, ಪಾಲಿಟಿಕ್ಸ್ ಜೊತೆ ಇರ್ತೀವಿ ಅಷ್ಟು ಬಿಟ್ರೆ ಪಾಲಿಟಿಕ್ಸ್ ಮಾಡಿದ್ರೆ ಫ್ರೀ ಟೈಮ್ ಸಿಗಲ್ಲ, ಫ್ಯಾಮಿಲಿ ಜೊತೆ ಮಾಡಕ್ಕಾಗಲ್ಲ. ಇಷ್ಟ ನಂಗೆ ಮೂವಿನೇ ಇಷ್ಟ. ಮೂವಿ ನಗಿಸ್ತಾ ಇರ್ಬೋದು, ಡಿಫ್ರೆಂಟ್ ಕ್ಯಾರೆಕ್ಟರ್ ಆಕ್ಟ್ ಮಾಡ್ತಾ ಇರ್ಬೋದು, ಜನಗಳಿಗೆ ರಂಜಿಸ್ತಾ ಇರ್ಬೋದು, ಜನಗಳ ಮಧ್ಯೆ ಇರ್ಬೋದು. ನೀವು ಪಾಲಿಟಿಕ್ಸ್ ಎಷ್ಟೇ ಮಾಡಿದ್ರು ಜನಗಳನ್ನ ನಾವು ಸಮಾಧಾನಪಡಿಸಕ್ಕಾಗಲ್ಲ. ಸೋ ಟ್ರೂ. ಫೈನಲ್ ಕ್ವೆಶ್ಚನ್ ಅಲ್ವಾ, ಈ ತರ ಯಂಗ್
ಹೆಂಗ್ ಪಾಲಿಟಿಕ್ಸ್ ನೋಡಿ ನೀವೇ ರೆಫರ್ ಮಾಡಿ ಸ್ವಲ್ಪ. ಸಂತೋಷ. ಅಷ್ಟೇ, ಅವ್ರು ಫುಲ್ ಕ್ಯಾನ್ವಾಸಿಗೆ ಬರ್ತಾರೆ ನಿಮ್ ಜೊತೆ, ಆಯ್ತಾ? ಅವ್ರು ಬರ್ತಾರೆ ನಿಮ್ ಜೊತೆ ಪ್ರಚಾರಕ್ಕೆಲ್ಲ, ಫುಲ್ ಎಲ್ಲ ಓಟ್ಸು ನಿಮ್ಗೆ. ಅವರು ಫ್ಯಾಮಿಲಿ ಹೋಟೆಲ್ ಹಾಕ್ಸಿದ್ರು. ಓಕೆ, ಒನ್ ಲಾಸ್ಟ್ ಕ್ವೆಶನ್. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಮ್ಯಾರೇಜೇ ಇಲ್ಲ, ನೋ ಮ್ಯಾರೇಜ್. ಮ್ಯಾರೇಜ್. ವೈ? ಆರಾಮಾಗಿದ್ದೀನಿ. ಯೂತ್ ಎಲ್ಲ ಹಿಂಗ್ ಡಿಸಿಷನ್ ತಗೊಂಡ್ಬಿಟ್ರೆ ಏನ್ ಕತೆ ಪ್ರಪಂಚದ್ದು? ಮುಂದಿನ ಜನರೇಷನ್ ಹೆಂಗೆ ಏನು? ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಈಗ ಜಾಸ್ತಿ ಆ ಥರ. ಕಂಟ್ರೋಲ್ ಆದ್ರೆ ಇರೋ ಪೀಳಿಗೆ ಇರ್ಲಿ ಬಿಡಿ. ಹಂಗೆ ಲವ್ ಮ್ಯಾರೇಜ್ ಮನೇಲಿ ಏನು ಅಬ್ಜೆಕ್ಷನ್ ಇಲ್ಲ? ಇಲ್ಲ ಸೂಪರ್. ಹುಡುಗ ಚೆನ್ನಾಗಿದ್ರೆ ಚೆನ್ನಾಗಿದೆ ಸಾಕು, ಏನು ಬೇಡ. ಚೆನ್ನಾಗಿದ್ರೆ ಅಂತಂತಂದ್ರೆ ಎಲ್ಲ ತರ ಇದು ಇದು ಆಕ್ಚುಲಿ ಬೇಕಾಗಿದ್ದು. ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಓಕೆ, ನೈಸ್. ನಿಮ್ಮಿಬ್ರು ಕನಸುಗಳು ತುಂಬಾ ಬೇಗ ನೆರವೇರಲಿ. ಹಾಗೆ ಈ ಮೂವಿಯಿಂದ ಇನ್ನು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಅವಕಾಶಗಳು ಸಿಗೋ ಹಾಗಾಗ್ಲಿ. ಈ ಮೂವಿ ಕೂಡ 100 days ಕಂಪ್ಲೀಟ್ ಮಾಡೋ ಹಾಗಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ವೀಕ್ಷಕರಿಗೆ ಕರೆದುಬಿಡಿ. ಫೆಬ್ರವರಿ 14 ನನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ರಾಜು ಜೇಮ್ಸ್ ಬಾಂಡ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಫ್ಯಾಮಿಲಿ ಜೊತೆ ಥಿಯೇಟ್ರಿಗೆ ಬಂದು ನೋಡಿ. ನೀವು ಬಂದು ನೋಡಿದ್ರೆ ಚೆನ್ನಾಗಿ ಚಿತ್ರಗಳು ಗೆದ್ದಷ್ಟು ಕನ್ನಡ ಇಂಡಸ್ಟ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲ ಚಿತ್ರಗಳನ್ನೂ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಭಾಷೆಯಲ್ಲೇ ಹೇಳ್ತೀನಿ ನಾನು. ಯಾ ಶ್ಯೂರ್. 14 ಫೆಬ್ರವರಿಗೆ ನನ್ನ ಮೂವಿ ರಿಲೀಸ್ ಆಗಕತ್ತೈತಿ. ಎಲ್ಲರೂ ಬಂದು ಸಿನಿಮಾಗ ನೋಡಿ ಅದು ಹೆಂಗೈತಿ ಅಂತಂತಂದು ಆನೆಸ್ಟ್ ರಿವ್ಯೂ ಕೊಡಿ. ಥ್ಯಾಂಕ್ ಯು.